ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಮೂಕಜ್ಜಿಯ ಕನಸುಗಳು ಕಾದಂಬರಿ. ಈ ಒಂದು ಕಾದಂಬರಿಯ ಗೌರವ ಆಯಾ ಲೇಖಕರಿಗೆ ಸಲ್ಲಿಸತಕ್ಕದ್ದು. ಅಧ್ಯಾಯ 1. ಕತೆಗಳನ್ನು ಕೇಳುವುದರಲ್ಲಿ ಪ್ರತಿಯೊಬ್ಬರಿಗೂ ಇಷ್ಟವೇ. ಅದನ್ನು ಓದುವುದರಲ್ಲಿ ಅನೇಕ ವಿದ್ಯಾವಂತರು ಸಮಯ ಕಳೆಯುತ್ತಾರೆ. ಬರೆದ ಕತೆಗಳಲ್ಲಿ ಬರೆದಾತನ ಹೆಸರು ಇರುತ್ತದೆ. ಕತೆ ಬರೆದು ಅವನಿಗೆ ಒಂದಷ್ಟು ಪ್ರಸಿದ್ಧಿ ಬಂದಿತಾದರೆ ಅವನು ಹೇಳಿದ್ದೆಲ್ಲ ವೇದವಾಗುತ್ತದೆ. ನಾನು ಒಬ್ಬ ವಿದ್ಯಾವಂತನೇ, ಅಂದರೆ ಶಾಲೆಗೆ ಹೋದವನು, ಕಾಲೇಜಿನ ಹೊಸ್ತಿಲನ್ನು ಒಂದಿಷ್ಟು ತುಳಿದು ಬಂದವನು. ನನ್ನ ಎಳೆತನದಲ್ಲಿ ಸಾಕಷ್ಟು ಕತೆ ಓದಿದ್ದೇನೆ. ಓದುವಾಗ ಕಿವಿ ನಿಮಿರುತ್ತಿತ್ತು. ಅದು ಬತ್ತಿಸ ಪುತ್ತಳಿ ಕತೆಯಾದರೂ ಸರಿಯೇ, ಯಮಯಾಮಿನಿ ಕತೆಗಳಾದರೂ ಸರಿಯೇ, ಮನಸ್ಸಿಗೆ ಸಂತೋಷವಾಗುತ್ತದೆ. ಓದುತ್ತಿದ್ದಷ್ಟು ಕಾಲ, ಆಮೇಲೆ ನೆನಪು ಉಳಿದಷ್ಟು ಸಮಯ. ಆ ಕತೆಯ ಪಾತ್ರಗಳು, ಘಟನೆಗಳು, ಅದ್ಭುತಗಳು, ಆಶ್ಚರ್ಯಗಳು ನಮ್ಮ ತಲೆಯಲ್ಲಿ ಸುಳಿಯುತ್ತಲೇ ಇರುತ್ತವೆ. ಆ ನೆನವರಿಕೆಯಲ್ಲಿ ಊಟಕ್ಕೆ ಕುಳಿತರೆ ಬಡಿಸಿದ್ದು ಸಹ ತಿಳಿಯುವುದಿಲ್ಲ, ಉಂಡದ್ದು ಗೊತ್ತಾಗುವುದಿಲ್ಲ. ಮನಸ್ಸು ಕತೆಯಲ್ಲೇ ತೇಲಿ ಮುಳುಗುವುದರಿಂದ ಹೀಗಾಗುವುದು ಸಹಜ. ಅನಂತರ ಓದಿದ ಕತೆಗಳ ವಿವರ ಮರವೆಯಾಗುತ್ತಾ ಸರಿದಂತೆ ಕೆಲವಾದರೂ ಮುಖ್ಯ ಪ್ರಶ್ನೆಗಳು ಕಾಡತೊಡಗುತ್ತವೆ. ಮನಸ್ಸನ್ನು ಸೂಸಮ್ಮ ಬಾಗಿಲು ತೆರೆ ಅಂದರೆ ಕವಿಯ ಬಾಗಿಲು ತೆರೆಯುವುದು ಸಾಧ್ಯವೇ? ಅಲಿಬಾಬಾ ನಿಜಕ್ಕೂ ಇದ್ದಾನೆ? ಇಲ್ಲ. ಆ ಒಂದು ಗುಹೆಯ ಬಾಗಿಲನ್ನು ಅಲ್ಲಾಡಿಸಿ ಮಾತನಾಡಿದ್ದು ನಿಜವೇ? ಮಂತ್ರವಾದಿ ಕಲ್ಲನ್ನು ಕೈಯಲ್ಲಿ ಹಿಡಿದು ಮಾಟ ಮಾಡಿದರೆ ಕಲ್ಲಿನ ಬದಲು ವಜ್ರ ಕಾಣಿಸುವುದು ಶಕ್ಯವೇ? ಇಂತಹ ಸಂಶಯಗಳು ಹುಟ್ಟಿಕೊಳ್ಳುತ್ತವೆ. ಅಲ್ಲ, ಅದು ಅಸಾಧ್ಯ ಎಂಬ ಪ್ರಾಯ ಆಗ ನನ್ನದಾಗಿರಲಿಲ್ಲ. ಆದರೆ ಹಾಗೆ ಅನ್ನಬೇಕು ಎಂದು ಕಾಣಿಸುವುದು ಸಾಧ್ಯವಿರಲಿಲ್ಲ. ಹಿರಣ್ಯಕಶಿಪು ಕಂಬಕ್ಕೆ ಒದೆಯನ್ನು ಕಟ್ಟಾಗ ನರಸಿಂಹ ಬಂದದ್ದು ಅಲ್ಲ ಎನ್ನಲೇ? ಧ್ರುವ ನೆಟ್ಟಗೆ ನಕ್ಷತ್ರ ಲೋಕಕ್ಕೆ ಹೋದದ್ದು ಅಲ್ಲ ಎನ್ನಲೇ? ದೇವರು ಅವನಿಗೆ ವರವನ್ನು ಕೊಡಲಿಲ್ಲ ಅನ್ನಲೇ? ದುರ್ವಾಸರಂಥ ಮಹಾಋಷಿಗಳು ಶಾಪವನ್ನು ಕೊಡಲಿಲ್ಲ, ಕೊಟ್ಟರೂ ಹಾಳಾಗಲಾರದು ಎನ್ನಲೇ? ಈ ಪುರಾಣ ಕತೆಗಳೆಲ್ಲವೂ ಸುಳ್ಳಲ್ಲವಾದರೆ ಬತ್ತಿಸ ಪುತ್ತಳಿ ಅಲಿಬಾಬಾ ಅಷ್ಟೇ ಅಲ್ಲ, ಅಂಗಳ ದುಗ್ಗುವಿನಂತಹ ಕತೆಗಳು ಯಾತಕ್ಕೆ ಸುಳ್ಳಾಗಿ ಕಾಣಿಸಬೇಕು ಎಂಬ ಮನಸ್ಸಿತ್ತು ನನ್ನದು. ಮುಂದೆ ನಾನು ಓದಿಷ್ಟು ಹೆಚ್ಚಿಗೆ ಓದಿಕೊಂಡೆ. ಆಚೆ ಈಚೆ ನಡೆಯುತ್ತಿರುವುದನ್ನು ಕಂಡೆ. ಕಂಡದ್ದು ಹೆಚ್ಚಾದಂತೆ ಇಂಥ ಕತೆಗಳನ್ನು ನಂಬಿದರೆ ನಷ್ಟವಿಲ್ಲ ಎಂದು ಕಾಣಿಸಿತು. ಅವಕ್ಕಿಂತ ಹೆಚ್ಚಿನ ಚಮತ್ಕಾರ ನಮ್ಮ ಊರು ಮನೆಗಳಲ್ಲೇ ನಡೆಯುತ್ತವೆ. ಒಂದೆರಡು ಹೆಸರುಗಳನ್ನು ಹೇಳುತ್ತೇನೆ. ಹೇಳಿದರೆ ಅದೇ ಹೆಸರಿನವರು ಇದ್ದರು ಎಂದು ನೀವು ತಿಳಿಯದಿದ್ದರಾಯಿತು. ನಮ್ಮ ಊರಿನ ಸಮೀಪದ ತಿಪ್ಪಯ್ಯನವರು ಗೊತ್ತು. ಗುರುತಿನ ವಿಧವೆಯರಿಗೆ ಸುಳ್ಳು ಪಳ್ಳು ಹೇಳಿ ಭರವಸೆ ಕೊಟ್ಟು ಅವರ ಆಸ್ತಿ ಪಾಸ್ತಿಗಳನ್ನು ನುಂಗಿದರಂತೆ. ಅವರು ತುಂಬ ಶ್ರೀಮಂತರಾಗಿರುವುದು ನಿಜ. ದುಡಿದದ್ದನ್ನು ಮಾಡಿದ್ದನ್ನು ಕಾಣೆ. ಅವರ ಒಕ್ಕಲು ಹುಡುಗನೊಬ್ಬ ಅವರ ಹಿತ್ತಿಲಿನಿಂದ ಮಾನವಿನ ಮಿಡಿಯೊಂದನ್ನು ಕದ್ದಾಗ ಅವನನ್ನು ಕಂಬಕ್ಕೆ ಬಿಗಿಯಿಸಿ ಬಾರುಕೋಲಿನಿಂದ ಹೊಡೆಸಿದರಂತೆ. ವಿಧವೆಯರ ಆಸ್ತಿ ನುಂಗಿದ್ದಷ್ಟೇ ನಿಜ. ಇದು ನನ್ನ ತಾರುಣ್ಯದಲ್ಲಿ ಕೇಳಿದ್ದೇನೆ. ಈ ಕತೆಗಳನ್ನು ಅದನ್ನು ಕೇಳಿದಾಗ ನಂಬಲಾರದ ಒಂದೆರಡು ವಿಷಯಗಳು ಮಾತ್ರ ನನ್ನನ್ನು ಕಾಡುತ್ತಿದ್ದವು. ನಮ್ಮ ಊರಿನ ಸುತ್ತಮುತ್ತಲಿನಲ್ಲಿ ಹಲವರು ಹಿರಿಯರಿದ್ದಾರೆ, ಮರ್ಯಾದೆವಂತರಿದ್ದಾರೆ. ಅವರೆಲ್ಲರೂ ಯಾಕೆ ತೆಪ್ಪಗೆ ಅದನ್ನೆಲ್ಲ ಕಂಡು ಕುಳಿತರೆಂಬುದು ಅರ್ಥವಾಗುವುದಿಲ್ಲ. ಅಷ್ಟೇ ಅಲ್ಲ, ತಿಪ್ಪಯ್ಯನವರು ತಮ್ಮ ಮನೆಗೆ ಬಂದರೆ, ಸ್ವಾಮಿ, ತಾವು ಬಂದದ್ದು ಭಾಗೀರಥಿಯೇ ಬಂದ ಹಾಗಾಯಿತು ಎಂದೆನ್ನುತ್ತಿದ್ದರು. ಯಾಕೆ ಅನ್ನುತ್ತಿದ್ದರು? ನಾನು ನಮ್ಮಜ್ಜಿಗೆ ಇದೇ ಪ್ರಶ್ನೆಯನ್ನು ಕೇಳಿದ್ದೆ.
ನನ್ನ ಚಿಕ್ಕಂದಿನಲ್ಲಿ ತಿಪ್ಪಯ್ಯನವರ ವಿಚಾರದಲ್ಲಿಯೇ ಕೇಳಿದ್ದೆ. ಅವರು ಮಾತ್ರ ಅವನನ್ನು ಸುಡು, ಅವನ ಹೆಸರು ಕೇಳಿದರೆ ಮಿಂದು ಬರಬೇಕು ಎಂದಿದ್ದಳು. ಅಂತಹವರು ಒಬ್ಬರಾದರೂ ನಮ್ಮ ಮನೆಯಲ್ಲೇ ಇದ್ದಾರಲ್ಲ ಎನಿಸಿತ್ತು ನನಗೆ. ಇನ್ನೊಮ್ಮೆ ನಮ್ಮ ಊರಲ್ಲಿ ಒಂದು ರಾತ್ರಾರಾತ್ರಿ ಖೂನಿ ದರೋಡೆಗಳಾದವು. ತಿಪ್ಪಯ್ಯನವರ ದಾಯಾವಾದಿಗಳೊಬ್ಬರ ಮನೆಯಲ್ಲಿ ಸುಟ್ಟರು, ಸೊರೆ ಮಾಡಿದರು. ಅವರು ಊರಲ್ಲಿರಲಿಲ್ಲ. ಆ ವೇಳೆಗೆ ಕಾಶಿಗೆ ಹೋಗಿದ್ದರು. ಅವರು ಇರುತ್ತಿದ್ದರೆ ಅವರಿಗೂ ಮನೆ ಕಾವಲಿನ ಸುಬ್ಬನ ಗತಿಯೇ ಬರುತ್ತಿತ್ತು. ಆ ಸುಬ್ಬ ದರೋಡೆಗೆ ಬಂದವರನ್ನು ಬಿಡಲಿಲ್ಲ. ಬಂದವರ ಧ್ವನಿಯಿಂದ ಅವರು ಯಾರೆಂಬುದನ್ನು ಗುರುತಿಸಿದ, ಕೂಗಿದ, ಅಕಟಾಯಿಸಿದ, ಅವನನ್ನೇ ಕೊಂದರು. ಅವನ ಮಗ್ಗಲಿಗೆ ಮಲಗಿದ್ದ ಅವನ ಹುಡುಗ ಹೆದರಿ ಓಡಿಹೋದ. ಅವನು ಈ ಯಾವತ್ತು ಅನ್ಯಾಯವನ್ನು ಕಂಡಿರಬೇಕು. ಅವನು ಮಾತ್ರ ಒಡೆಯರು ಊರಿಗೆ ಬರುವ ತನಕವೂ ಅಡಗಿಕೊಂಡೇ ಇದ್ದ. ಇದಾದ 3 ದಿನಗಳ ಮೇಲೆ ಯಾತ್ರೆಗೆ ಹೋದ. ಮನೆಯವರು ಬಂದರು. ಆಗ ಆ ಹುಡುಗ ಅವರಿಗೇನಾದರೂ ಹೇಳಿದ್ದರೆ ಹೇಳಿರಬಹುದು. ಇತ್ತಲಾಗಿ ಊರಲ್ಲಿ ಸಾವು ಸುಲಿಗೆ ಆದ ಮೇಲೆ ಕುಂದಾಪುರದಿಂದ ಪೊಲೀಸಿನವರು ಬಂದರು. ದೊಡ್ಡ ದೊಡ್ಡ ಆಫೀಸರುಗಳು ಬಂದರು. ಭರ್ಜರಿ ತನಿಖೆಯಾಯಿತು. ಊರ ಜನರ ಮನಸ್ಸಿನಲ್ಲಿ ಇದು ತಿಪ್ಪಯ್ಯನವರ ಕಾರುಭಾರ ಎಂದೇ ಇತ್ತು. ಆದರೆ ಪೊಲೀಸರು ಬಂದು ತನಿಖೆ ನಡೆಸಿ ರಿಪೋರ್ಟ್ ಬರೆದದ್ದು ತಿಪ್ಪಯ್ಯನವರ ಮನೆ ಹೆಬ್ಬಾಗಿಲಿನಲ್ಲಿ ಕುಳಿತುಕೊಂಡೆ. ಯಾತ್ರೆಯಿಂದ ಮರಳಿ ಬಂದ ಪೂರ್ಣಯ್ಯನವರು ಏನು ಮಾಡಿದರೂ ದರೋಡೆ ಕೊಲೆಗಳು ತುಬ್ಬು ಆಗಲಿಲ್ಲ. ಸುಬ್ಬ ಸತ್ಯವ ಸತ್ತನೇ, ಎಲ್ಲ ಬಿಡಿ, ಅವನ ಮಗ ತಾನು ಆ 3 ದಿನವೂ ಊರಲ್ಲಿರಲಿಲ್ಲ ಎಂದು ಹೇಳಿದನಂತೆ. ಜನ ಗುಸು ಅಂದರು. ತಿಪ್ಪಯ್ಯನವರಿಗೆ ತಿಳಿಯದೆ ಇದು ಆಗಿರಲಿಕ್ಕಿಲ್ಲ ಅಂತ. ಮೊದಲು ಗುಸು ಅಂದವರು ತಮ್ಮನ್ನು ತಿದ್ದಿಕೊಂಡರು. ಆ ಕಾಲದಲ್ಲಿ ನಮ್ಮ ಅಜ್ಜಿ ಅನ್ನುತ್ತಿದ್ದಳು, ಪರ ಊರಿನ ದರೋಡೆಕೋರರು ನಮ್ಮ ಊರಿಗೆ ಬಾರದೆ ಶತಮಾನವಾಯಿತು ಅಂತ. ಇನ್ನೊಂದು ಸಣ್ಣ ಕತೆ ಹೇಳುತ್ತೇನೆ. ಅದೆಂದರೆ ರಾಮಣ್ಣನ ಹೆಂಡತಿ ನಾಗಿಯ ಕತೆ. ರಾಮಣ್ಣ ಎಣ್ಣೆ ಮಾರಿ ಜೀವಿಸುವವನು. ಮನೆಯಲ್ಲೇ ಗಾಣವುಂಟು. ಅವನು ಮಾಡಿದ ಒಂದೇ ಒಂದು ತಪ್ಪು ಕೆಲಸವೆಂದರೆ ಲಕ್ಷಣವಾದ ಒಂದು ಹುಡುಗಿಯನ್ನು ಮದುವೆಯಾಗಿ ತನ್ನ ಮನೆಗೆ ಕರೆತಂದದ್ದು. ಅದು ನಮ್ಮ ಅಜ್ಜಿ ಹೇಳಿದ ಮಾತು. ನನಗೆ ಅದೊಂದು ಮರವೆಯಾಗದು. ಅವಳ ಹೆಸರು ನಾಗಿ. ಹಾರಿಸಿಕೊಂಡು ಹೋದವರು 4 ವರ್ಷಗಳ ಮೇಲೆ ಅವಳನ್ನು ಎಂಜಲೆಲೆಯ ಹಾಗೆ ಉಂಡು ಹೊರಗೆ ಎಸೆದರಂತೆ. ಆಮೇಲೆ ಒಂದು ದಿವಸ ನನ್ನ ಗೆಳೆಯನೊಬ್ಬಾತ ನಮ್ಮೂರಿನ ಜಾತ್ರೆಗೆ ಬಂದವನು ಅವಳನ್ನು ನನಗೆ ಕೈ ಮಾಡಿ ತೋರಿಸಿದ. ರಾಮಣ್ಣನ ಹೆಂಡತಿ ರಂಭೆ ಅವಳೇನೇ, ಈಗ ಹೀಗಿದ್ದಾಳೆ ನೋಡು, ಒಣಗಿದ ಪ್ರೇತ ಎಂದ. ನನಗೆ 4 ವರ್ಷಗಳ ಹಿಂದಕ್ಕೆ ಕೇಳಿದ ಅವಳ ಕತೆಯ ನೆನಪಾಯಿತು. ನಾನು ಕೇಳಿದೆ, ಯಾರು ಅಷ್ಟಕ್ಕೆಲ್ಲ ಕಾರಣರು ಎಂದು. ನನ್ನ ಸ್ನೇಹಿತ ರೂಪ ಎಂದ. ಆಗ ಹಿಂದೆ ಅಜ್ಜಿ ನುಡಿದ ಮಾತು ನನ್ನ ನೆನಪಿಗೆ ಬಂದಿತು. ಆದರೂ ಕೆದಕಿ ಕೇಳಿದೆ, ಯಾರಿಂದಾಯಿತು ಅದನ್ನು ಹೇಳು ಎಂದು. ಅವನು ನಗುತ್ತಾ, ರಾಮಣ್ಣನಂತೂ ಅಲ್ಲ, ಇವಳು ಅಲ್ಲ ಅನ್ನುತ್ತಾರೆ. ಹಾಗಾದರೆ ಅವಳ ತವರು ಮನೆಯವರೇ ಮನೆಗೆ ಬರ ಹೇಳಿದರಂತೆ. ಚಿನ್ನ ಬೆಳ್ಳಿ ಆಸೆಯನ್ನು ತೋರಿಸಿ ಪುಸಲಾಯಿಸಿದರಂತೆ. ಆಮೇಲೆ ಹೊಳೆಗೆ ಇಳಿದ ಮೇಲೆ ಚಳಿ ಇಲ್ಲ ಎಂಬ ಗಾದೆ ಆಯಿತು. ಇಷ್ಟೆಲ್ಲ ಉಪಾಯ ಮಾಡಿದವರು ಅವಳನ್ನು ಇರಿಸಿಕೊಂಡರು. ಒಡವೆ ಆಭರಣ ಕೊಟ್ಟು ಅವಳು ಆ ಬಡವನನ್ನು ಮರೆಯುವ ಹಾಗೆಯೂ ಮಾಡಿದರು. ಅದು ಸಮಾನವಲ್ಲವೇ? ಗಂಡನ ಮನೆಯಲ್ಲಿದ್ದರೆ ಅವಳು ಗಾಣದ ಎತ್ತಾಗಬೇಕಿತ್ತು. ಎಳೆಯ ಪ್ರಾಯ, ಎಷ್ಟು ಬುದ್ಧಿ ಇದ್ದಿತು? ಅವನನ್ನು ಬಿಟ್ಟು ಓಡಿ ಬರುವುದಕ್ಕೆ ಅಲ್ಲಿಯೂ ಏನಾದರೂ ಒಂದಿಷ್ಟು ಚೂರುಪಾರು ಕಸರು ಬಂದಿರಲೂಬಹುದು. ಈಗ ನೋಡಬಾರದೆ? ತೆಗೆದುಕೊಂಡು ಬಂದವರಿಗೆ ಇವಳು ಬೇಡವಾದಳು. 2 ಮಕ್ಕಳಾದವು. ಹೇಗೆ ಉಳಿದೀತು?
ಮೊದಲಿನ ಚಂದ ಎಂದ. ನಾನು ಎಷ್ಟು ಒತ್ತಾಯಿಸಿದರೂ ಆ ವ್ಯಕ್ತಿಯ ಹೆಸರನ್ನು ಆತ ಹೇಳಲು ಒಡಂಬಡಲಿಲ್ಲ. ನಾನು ಹೆಚ್ಚಿಗೆ ಮಾತನಾಡಿಸಲಿಲ್ಲ. ನನ್ನ ಮಿತ್ರ ಮಾತನ್ನು ಮುಂದುವರೆಸುತ್ತಾ, ಇವಳು ಬಾಡಿದ ಮಾವಿನ ಮಿಡಿಯಾದಳು. ಅವರ ಮನಸ್ಸು ಮತ್ತೆಲ್ಲೆಲ್ಲೋ ಹರಿಯಿತು. ಇನ್ನು ಅವಳು ಸಾಕು ಅನಿಸಿತೋ ಬೇಡ ಅಂತ ಅನಿಸಿತೋ ಗೊತ್ತಿಲ್ಲ. ಒಂದು ದಿವಸ ಅವಳಿಗೆ ಕೊಟ್ಟ ಚಿನ್ನ ಗಿನ್ನಗಳನ್ನು ಮುಗಿಸಿ ಹೊಸತು ಮಾಡುವ ಎಂಬ ಆಸೆ ತೋರಿಸಿ ತಂದಿಟ್ಟುಕೊಂಡರು. ಮತ್ತೆ ಅಲ್ಲಿಗೆ ಹೋಗುವುದನ್ನು ನಿಲ್ಲಿಸಿದರು. ಅವಳಿಗೆ ಊಟಕ್ಕೆ ಕೊಡುವುದನ್ನು ನಿಲ್ಲಿಸಿದರು. ಅವಳು ಕಂಗಾಲುಗೊಂಡು ಅವರ ಮನೆಯ ಬಾಗಿಲಿಗೆ ಹೋಗಿ ಅಳುತ್ತಳಂತೆ. ಅದಕ್ಕವರು, ರಂಡೆ ನಮ್ಮ ಮನೆ ಅಂಗಳಕ್ಕೆ ಕಾಲಿಟ್ಟರೆ ಸೊಂಟ ಮುರಿಸಿಯೇನೋ ಎಂದರಂತೆ. ಅಷ್ಟು ಮಾತಾಡಿಸುವವರೇ, ಅವರು ಚಿಲ್ಲರೆ ಜನವಲ್ಲ. ಈಗ ಅವಳ ಸ್ಥಿತಿ ಹೇಳುವುದಕ್ಕಿಲ್ಲ. ಸಣ್ಣ 2 ಮಕ್ಕಳಿದ್ದಾವೆ. ಊರಲ್ಲಿ ಚೂರುಪಾರು ಕೂಲಿ ನಾಲಿ ಮಾಡಿ ಬದುಕುತ್ತಿದ್ದಾಳೆ. ಇಷ್ಟೆಲ್ಲ ಕತೆ ನಡೆದ ಮೇಲೆಯೂ ರಾಮಣ್ಣ ಇವಳ ಹತ್ತಿರ ಹೋಗಿ ಬಾ ಎಂದು ಬೇಡಿದನಂತೆ. ತನ್ನ ಅಮ್ಮನ ಶಾಪವನ್ನು ಕೇಳಿಯೂ ಹೋಗಿ ಬೇಡಿದನಂತೆ ಅವಳನ್ನು. ಅವಳು ನಾಚಿ ಅತ್ತು, ಬೇಡ ನಿಮಗೆ ಈ ಎಂಜಲು ಜೀವ ಎಂದು ಮಾತು ನಿಲ್ಲದೆ ಓಡಿಯೇ ಹೋದಳಂತೆ. ತುಂಬ ದೊಡ್ಡವಳು ಅವಳೇ. ಅವನೂ ಸಹ ಎಂದೆ ನಾನು. ನನಗೆ ಹೆಚ್ಚಿನ ವಿಚಾರ ತಿಳಿಯಲು ಕುತೂಹಲವಾದರೂ ನನ್ನ ಸ್ನೇಹಿತ ಅದಕ್ಕೆ ಸಂಬಂಧಪಟ್ಟ ವ್ಯಕ್ತಿಯ ಹೆಸರನ್ನು ಮಾತ್ರ ಹೆದರಿ ಹೇಳಲಿಲ್ಲ ಎಂದು ಕಾಣಿಸುತ್ತದೆ. ಆಗ ನನಗೇನಾದರೂ ಬರೀ 16 ವರ್ಷ ಪ್ರಾಯವಿರಬಹುದು. ಲೋಕಾನುಭವ ಏನೇನೋ ಸಾಲದು. ನನ್ನ ಮನಸ್ಸು ಅವಳ ವಿಷಯದಲ್ಲಿ ಮರುಕಗೊಂಡಿತು. 2 ಚಿಕ್ಕ ಮಕ್ಕಳಿದ್ದಾರೆ ಎಂಬುದನ್ನು ಕೇಳಿ ನನಗೆ ಮತ್ತಷ್ಟು ಬೇಸರ. ಹೆಣ್ಣು ಗಂಡಿನ ಹಿಂದೆಯೋ ಗಂಡು ಹೆಣ್ಣಿನ ಹಿಂದೆಯೋ ಓಡಿ ಹೋಯಿತು ಎಂದ ಮಾತ್ರಕ್ಕೆ ತನಗೆ ನಗು ಬರುತ್ತಿರಲಿಲ್ಲ. ಅಂಥ ಕತೆಗಳು ನೂರಾರಿವೆ. ನಿಜ ಕತೆಗಳಲ್ಲೂ ಉಂಟು, ಅದು ಬದುಕಿನಲ್ಲೂ ಉಂಟು. ಆಗ ನನಗೆ ಕಾಣಿಸಿದ ವಿಷಯವೆಂದರೆ, ಗಂಡನ ಮನೆಯಿಂದ ಅವಳನ್ನು ಬರಮಾಡಿದ್ದು, ಪುಸಲಾಯಿಸಿದ್ದು, ಅದರಲ್ಲಿ ಆಕೆಯ ತವರು ಮನೆಯ ಪಾತ್ರವೂ ಇರಬಹುದಾದದ್ದು. ಅವಳು ಜಾತಿಯಿಂದ ಹೊರಗಾದದ್ದು, ಮಕ್ಕಳನ್ನು ಸಾಕುವ ಭಾರ ಹೊತ್ತದ್ದು. ಅಷ್ಟಿದ್ದರೂ ತಾನು ರಾಮಣ್ಣನ ಜೊತೆಗೆ ಹೋಗದೆಯೇ ಅವನ ಗೌರವ ಉಳಿಸಿದ್ದು. ಇಂತಹ ವಿಚಾರ ಸರಣಿ ನನ್ನಲ್ಲಿ ಮೂಡಿ ಅವಳ ವಿಷಯದಲ್ಲಿ ಮರುಕವನ್ನು ಹುಟ್ಟಿಸಿತು. ನನ್ನ ಮಿತ್ರ ಸರಿದು ಹೋದ ಮೇಲೆ ದೂರದಿಂದ ಕಂಡ ಅವಳನ್ನು ಹತ್ತಿರದಿಂದ ಹೋಗಿ ಮಾತನಾಡಿಸಬೇಕೆಂಬ ಚಪಲ ನನ್ನಲ್ಲಿ ಮೂಡಿತು. ಕಪಾಲೇಶ್ವರ ದೇವಾಲಯದ ಸುತ್ತಲೂ ನೆರೆದ ಜಾತ್ರೆಯಲ್ಲಿ ಅವಳೆಲ್ಲಿ ಕಣ್ಮರೆಯಾದಳು ಎಂದು ಕುತೂಹಲದಿಂದ ಹುಡುಕಾಡಿದೆ. ಒಂದೆಡೆ ಕಾಣಸಿಕ್ಕಿದಳು. ಮುಂಡಕ್ಕಿ ಮಾರುವ ಒಂದು ಅಂಗಡಿಯ ಮುಂದೆ ತನ್ನೆರಡು ಮಕ್ಕಳನ್ನು ಕಟ್ಟಿಕೊಂಡು ಅರ್ಧಾಣೆ ಬೆಲೆಯ ಮಂಡಕ್ಕಿ ಖರೀದಿ ಮಾಡುತ್ತಿರುವುದನ್ನು ಕಂಡೆ. ಅದನ್ನು ಕೊಂಡಾದ ಮೇಲೆ ಮಕ್ಕಳನ್ನು ಕರೆದುಕೊಂಡು ಜನರ ಗದ್ದಲವಿಲ್ಲದ ಒಂದು ಮರದ ಕೆಳಗೆ ಹೋಗಿ ಕುಳಿತುಕೊಂಡದ್ದನ್ನೂ ಕಂಡೆ. ನೇರವಾಗಿ ಹಿಂಬಾಲಿಸಿದೆ. ಸುತ್ತಿ ಬಳಸಿ ನಾನು ಅವಳಿದ್ದ ಕಡೆಗೆ ಹೋಗಿ ನಿಂತು ನೋಡಿದೆ. ನಾನು ಹಬ್ಬಕ್ಕೆ ತಂದಿದ್ದ 2 ಆಣೆ ಪಾವಲಿಯನ್ನು ಅವಳ ಕಡೆಗೆ ಎಸೆದು, ಆ ಮಕ್ಕಳಿಗೇನಾದರೂ ತೆಗೆಯಿಸಿಕೊಡು ಎಂದೆ. ಅವಳು ಆಗ ಮಾಡಿದ ಕಣ್ಣನ್ನು ನೆನೆದರೆ ಈಗಲೂ ಅಂಥ ಭಯವಾಗುತ್ತದೆ. ನಾನು ನಿಮ್ಮ ನಾಯಿಯಲ್ಲ ಎಂದಳು. ಏ ಮಹಾರಾಯಿತಿ, ಯಾಕೆ ಸಿಟ್ಟಾಗ್ತೀಯಾ? ಈ ಸಣ್ಣ ಮಕ್ಕಳ ಪಾಪ ಕಂಡು ದುಡ್ಡನ್ನು ಎಸೆದೆ. ಬೇಡವಾದರೆ ಬಿಡು. ನಿನ್ನ ಬಡತನ ಕಷ್ಟದ ಕತೆಯನ್ನು ಕೇಳಿದ್ದೆ. ನಮ್ಮ ಊರವಳು ನೀನು, ಅಯ್ಯೋ ಪಾಪ ಅಂತ ಅನಿಸಿ. ಅವಳು ಮಾತನಾಡಲಿಲ್ಲ. ನಾನಾಗಿಯೇ ನಾನು ಈ ಊರಿನವನೇ, ಅಡಿಗಳ ಮನೆಯವನು, ಅಡಿಗಳ ಮೂಕಜ್ಜಿಯ ಮೊಮ್ಮಗ ಎಂದೆ. ಆಕೆ ನನ್ನನ್ನೇ ಬಿರಬಿರನೆ ನೋಡಿದಳು. ಅಯ್ಯ, ನಾನು ಮಾಡಿದ ಪಾಪವನ್ನು ನಾನೊಬ್ಬಳೇ ಅನುಭವಿಸಿ ತೀರಿಸುತ್ತೇನೆ. ನನಗೆ ಯಾರೊಬ್ಬರ ಕಾಸು ಬೇಡ ಎಂದಳು. ಪಾಪದ ಮಕ್ಕಳನ್ನು ನೆನೆದು ಕೊಟ್ಟೆ. ಬೇಡವಾದರೆ ಬಿಡು. ಬೇಸರ ಕಂಡಿತು.
ಆ ಮಕ್ಕಳು ಒಂದು ಕ್ಷಣ ತಿಂದು ಸಂತೋಷ ಪಡಲಿ ಎಂದು ಕೊಟ್ಟೆ. ಕೊಟ್ಟದ್ದು ನಿನಗಂತೂ ಅಲ್ಲ, ಆ ಎಳೆಯ ಮಕ್ಕಳನ್ನು ಕಂಡು. ಅವಳ ಕಣ್ಣುಗಳಲ್ಲಿ ಒಂದು ತೊಟ್ಟು ನೀರು ಹಾನಿದ ಹಾಗೆ ಕಾಣಿಸಿತು. ಆದರೂ ದಿಮಾಕಿನಿಂದಲೇ ಕಣ್ಣರಳಿಸಿ, ಅಯ್ಯ, ಕಾಸು ಬೇಡ, ಯಾರದ್ದು ನನಗೆ, ಅದು ಈ ನನ್ನ ಮಕ್ಕಳಿಗೂ ಬೇಡ. ನನ್ನ ರಟ್ಟೆ ಗಟ್ಟಿ ಇದೆ, ದುಡಿಯುತ್ತೇನೆ, ನಾಳೆ ಅವು ದುಡಿತಾವೆ ಎಂದದ್ದು ಆ ಮಕ್ಕಳನ್ನು ಕಟ್ಟಿಕೊಂಡು ಅಲ್ಲಿಂದ ಹೊರಟೇ ಹೋದಳು. ಹೋಗುತ್ತಾ ಅವಳಾಡಿದ ಒಂದು ಮಾತು ಮಾತ್ರ ನನಗೆ ಅಂಬಿನಂತೆ ನಾಟಿತು. ಅಯ್ಯ, ನೀವು ದೊಡ್ಡವರ ಮನೆಯವರು, ನಿಮ್ಮ ಅಜ್ಜಮ್ಮ ದೇವರ ಹಾಗಿದ್ದವರು. ಆದರೂ ನನಗೆ ಯಾರೊಬ್ಬರ ಹಂಗು ಬೇಡವೆನಿಸಿ ಹಾಗೆಂದೇ. ಸಿಟ್ಟು ಮಾಡಬೇಡಿ. ನನಗೆ ಯಾಕೆ ಸಿಟ್ಟು? ನಿನ್ನ ಧೈರ್ಯ ಕಂಡರೆ ಮಾತ್ರ ಆಶ್ಚರ್ಯ ಆಗುತ್ತದೆ. ನಾನು ಒಂದು ಶಿಖಂಡಿಯ ಹಾಗೆ ಒಡೆಯ. ಅಂದರೆ ಆಟದ ಪ್ರಸಂಗದಲ್ಲಿ ಭೀಷ್ಮಾಚಾರ್ಯರ ಎದುರಿನಲ್ಲಿ ಶಿಖಂಡಿ ನಿಂತ ಹಾಗೆ ಒಡೆಯ. ನನ್ನದೊಂದು ಹಠ, ಅದನ್ನು ನಾನು ಬಿಡುವವಳಲ್ಲ. ಈ ಮಕ್ಕಳನ್ನು ದೊಡ್ಡದು ಮಾಡಿ, ನನ್ನ ದುಡಿತದಿಂದಲೇ ದೊಡ್ಡದು ಮಾಡಿ, ಅವರನ್ನು ಆ ಒಡೆಯರ ಮುಂದಕ್ಕೆ ನಿಲ್ಲಿಸಿ ನೋಡಿ, ಅವನ್ನು ನೋಡಿದ ಮೇಲೆ ಬಾವಿಗೆ ಹಾರಿಕೊಳ್ಳಿ ಎಂದು ಅಂದು ಬರುವವಳು ನಾನು. ನನಗೇನು ತಿಳಿಯುವುದಿಲ್ಲ ಈ ನಿನ್ನ ಮಾತು. ನನ್ನ ಹತ್ತಿರ ಏನು ಪಂಥ ನಿನ್ನದು? ಶಾಲೆಗೆ ಹೋಗುವ ಹುಡುಗ ನಾನು. ನಿಮಗೆ ಹೇಳಿದ್ದೆಲ್ಲ ಆ ಮಾತು ನಿಮ್ಮ ಮಾವನ ಕಿವಿಗೆ ಹಾಕಿ ಆ ಮಾತನ್ನು ಎಂದು ಅಂದದ್ದು ನಾನು ಎಂದು ಹೇಳಿ ಸರಿದು ಹೋದಳು. ಶಿಖಂಡಿಯ ಶಾಪವೇ ನನಗೆ ತಟ್ಟಿದಂತಾಯಿತು. ಅವಳ ಮಾತಿಂದ ನನ್ನ ಮನಸ್ಸು ಕುದಿಯಿತು. ಎದೆ ಧರನೆ ಎರಗತೊಡಗಿತು. ಜಾತ್ರೆಯೂ ಬೇಡ, ಏನೂ ಬೇಡ, ಏನೋ ಪ್ರಮಾದವಾಯಿತು ನನ್ನಿಂದ ಎಂಬ ಭಯವಾಗಿ ನೆಟ್ಟಗೆ ಮನೆಗೆ ಹೋದೆ. ಅಲ್ಲಿ ಅಜ್ಜಿಯನ್ನು ಸಂಧಿಸಿದವನೇ, ಅಜ್ಜಿ, ನನಗೆ ಯಾತಕ್ಕೋ ತುಂಬ ಬೇಸರ. ಕಟ್ಟೆಗೆ ಹೋಗಿ ಕುಳಿತುಕೊಳ್ಳುವ, ಏನಾದರೂ ಒಂದು ಕತೆ ಹೇಳಿ ಎಂದೆ. ಮನೆಯ ಮುಂಗಡೆಯ ಅಶ್ವತ್ಥ ಕಟ್ಟೆಯ ಬಳಿಗೆ ಹೋಗಿ ಕುಳಿತೆವು. ಅಜ್ಜಿ ನನ್ನ ಮುಖವನ್ನೇ ನೋಡುತ್ತಿದ್ದಳು. ಅವರ ಮಸುಕು ಕಣ್ಣುಗಳಿಗೂ ನನ್ನ ಬೇಸರ ತಿಳಿಯುವ ಹಾಗಾಯಿತು. ಏನು ಬೇಸರ? ಹಬ್ಬದ ದಿನವಲ್ಲವೇ ಇವತ್ತು ಎಂದು ಪ್ರಶ್ನಿಸಿದಳು. ನನಗೆ ದುಃಖ ಮಗುಚಿ ಬಂದಿತು. ನನ್ನ ಕಿಸೆಯೊಳಗೆ ಕೈಯನ್ನು ತುರುಕಿ ಅದೇ 2 ಆಣೆ ಪಾವಲಿಯನ್ನು ಹೊರಕ್ಕೆ ತೆಗೆದು ಅವರ ಕೈಯಲ್ಲಿಟ್ಟು ಹೇಳಿದೆ, ಅಜ್ಜಿ, ಈ ಪಾವಲಿ ನನ್ನ ಹತ್ತಿರ ಬಂದದ್ದೇ ತಪ್ಪಾಯಿತು. ನಾನು ಅದನ್ನು ಯಾರಿಗೋ ಕೊಡುವುದಕ್ಕೆ ಹೋಗಿ ಬಯಸಿಕೊಂಡು ಬಂದೆ. ನನಗೂ ಮಂಗಳಾರತಿಯಾಯಿತು, ನಮ್ಮ ಮಾವನಿಗೂ ಆಯಿತು ಎಂದೆ. ಅಜ್ಜಿ ಪಾವಲಿಯನ್ನು ಕೈಯಲ್ಲಿ ಹಿಡಿದವರು ಏನು ಮಾತನಾಡಲಿಲ್ಲ. ನಾನು, ಅಜ್ಜಿ, ನನಗೆ ಎಷ್ಟು ಮಂದಿ ಮಾವಂದಿರು? ಯಾರ್ಯಾರು? ನನ್ನ ಅಮ್ಮನಿಗೆ ಅಣ್ಣ ತಮ್ಮಂದಿರಿಲ್ಲ ಎಂದು ಹೇಳುತ್ತಲೇ ಅವರು ಅದನ್ನು ಒಂದು ಹೆಂಗಸಿಗೆ ಕೊಟ್ಟೆಯಾ? ಅವಳು ಅದನ್ನು ಹಿಂದಕ್ಕೆ ಕೊಟ್ಟಳೆ. ಯಾತಕ್ಕೆ ಕೊಟ್ಟೆ ಎಂದು ಕೇಳಿದ್ದರಿಂದ ನಾನು ನಡೆದ ಯಥಾವತ್ತು ಪ್ರಕರಣಗಳನ್ನು ಬಿಡಿಸಿ ಹೇಳಿದೆ. ಅವರಾಗ ಈ ಪಾವಲಿಯನ್ನು ಅವಳು ಮುಟ್ಟಿರಬೇಕಲ್ಲವೇ? ಅದು ಇನ್ನು ಬಿಸಿಯಿಂದ ಕುದಿಯುತ್ತಿದೆ. ನಾಗಿ ಮುಟ್ಟಿದ್ದಾದರೆ ಹಾಗೆಯೇ ಅವಳ ಜೀವನದ ಕುದಿ ಎಲ್ಲ ಅದಕ್ಕೂ ಬಂದಿದೆ ಎಂದರು. ಅವಳು ನನ್ನ ಮಾವನನ್ನು ಬೈದದ್ದು, ಶಪಥ ಮಾಡಿದ್ದು, ನಿನಗೆ ಆ ನಾಗಿಯ ಕತೆ ಗೊತ್ತಿಲ್ಲ. ಅವಳ ರೂಪವೇ ಅವಳಿಗೆ ಮೃತ್ಯುವಾಯಿತು. ಅವಳು ಒತ್ತಾಯಕ್ಕೋ ಆಸೆಗೋ ಮತ್ತೊಂದಕ್ಕೋ ಬಲಿಯಾದವಳು. ಸಣ್ಣದರಲ್ಲಿ ಈಗಂತೂ ಜ್ಞಾನ ಬಂದಿದೆ, ಹಠವೂ ಬಂದಿದೆ. ತಾನು ಎಂಜಲು ತಿನ್ನಬಾರದಿತ್ತು ಎಂದು ಅನಿಸಿದೆ. ಅವಳು ಎರಡು ಸಾರಿ ಎಂಜಲು ಎಂಬ ಮಾತನ್ನೇ ಆಡಿದಳು. ಗಂಡನನ್ನು ಬಿಟ್ಟು ಅವಳು ಓಡಿ ಹೋದವಳಲ್ಲವೇ, ಎಂಜಲಾದವಳಲ್ಲ. ಆದದ್ದು ನಿನ್ನ ಮಾವನಿಂದಲೇ, ಬಿಡು, ಆ ವಿಚಾರ ಅವರವರ ಪಾಪ ಅವರವರಿಗೆ ಎಂದು ಹೇಳಿದಳು. ಸ್ನೇಹಿತರೆ, ಈ ಒಂದು ಕಾದಂಬರಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಮಸ್ಕಾರ.